ನಮಸ್ಕಾರ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೃಷಿಕ ಕೇಶವ್. ನಾವು ಇವತ್ತು ಪ್ರಣವಸಿಂಹ ಫಾರ್ಮ್ ಹತ್ರ ಬಂದಿದ್ದೀವಿ. ಬನ್ನಿ, ನೀವೆಲ್ಲರೂ ಪ್ರಣವಸಿಂಹ ಫಾರ್ಮ್ಸ್ ಅಲ್ಲಿ ತುಂಬಾ ವಿಡಿಯೋಸ್ ನೋಡಿರ್ತೀರಾ ನಾಗರಾಜ್ ಅವ್ರನ್ನ, ಬಟ್ ಅವ್ರನ್ನ ಯಾರು ಫಿಸಿಕಲ್ ಆಗಿ ನೋಡಿರಲ್ಲ. ಈ ವಿಡಿಯೋ ಮುಖಾಂತರ ಸೊ ಅವ್ರ ಹತ್ರ ಮಾತಾಡೋಣ. ಯಾವ ತರ ಈ ಪ್ರಣವಸಿಂಹ ಫಾರ್ಮ್ನ ಯಾವ ತರ ಕಟ್ಟಿದ್ರು ಅವರು, ಮತ್ತೆ ಇವ್ರು ಏನೇನು ಇಶ್ಯೂಸ್ ಫೇಸ್ ಮಾಡಿದ್ರು ಅಂತ ನೋಡೋಣ. ಬನ್ನಿ ಹೋಗೋಣ, ಅವ್ರ ಹತ್ರ ಮಾತಾಡೋಣ ಇನ್ ಡೀಟೇಲ್ ಆಗಿ. ಅವ್ರು ಮಾಡಿರೋ ಅಂತ ಪಂಚತರಂಗಿ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ತಗೋಣ. ಮತ್ತೆ ಸುಭಾಷ್ ಪಾಳೇಕರ್ ಅವ್ರನ್ನ ಫುಲ್ ಫಾಲೋ ಮಾಡಿದ್ದಾರೆ ಅವರು. ಸೊ ಪ್ರತಿಯೊಂದು ಇನ್ ಡೀಟೇಲ್ ಆದಂತ ವಿಚಾರನ ಮಾತಾಡೋಣ. ಬನ್ನಿ ಹೋಗೋಣ ಪ್ರಣವಸಿಂಹ ಫಾರ್ಮ್ ಒಳಗಡೆ. ನಮಸ್ತೆ ಕೇಶವ್ ಅವರೇ. ನಮಸ್ಕಾರ ನಾಗರಾಜ್ ಅವರೇ. ತುಂಬಾ ದಿನದ ನಂತರ ಓಕೆ ಈ ಭೇಟಿಗೋಸ್ಕರ ಕಾಯ್ತಾ ಇದ್ದು. ಸೊ ನಾವು ನಿಮ್ಮ ವಿಡಿಯೋಸ್ನ ಪ್ರಣವಸಿಂಹ ಫಾರ್ಮ್ಸ್ ಚಾನೆಲ್ ಅಲ್ಲಿ ನೋಡಿದ್ದು. ಫಿಸಿಕಲ್ ಆಗಿ ನಿಮ್ನ ನೋಡುವಂತ ಭಾಗ್ಯ ಎಲ್ಲ ನಮ್ಮ ರೈತ ಮಿತ್ರರಿಗೆ ಸಿಕ್ಕಿದೆ. ಸೊ ನಿಮ್ಮ ಪೂರ್ತಿ ಸುಭಾಷ್ ಪಾಳೇಕರ್ ಮೆಥಡ್ ನ ತೋರ್ಸೋಣ ಎಲ್ಲ ನಮ್ಮ ರೈತರಿಗೆ ಅಂತ. ಸೊ ನಿಮ್ಮ ಹತ್ರ ಬಂದಿದ್ದೀನಿ, ತುಂಬಾ ಥ್ಯಾಂಕ್ಸ್. ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲೂ ನಮ್ಗೆ ಟೈಮ್ ಕೊಟ್ಟಿದ್ದಕ್ಕೆ. ಸೊ ನೋಡೋಣ ನಿಮ್ದು ಹೇಗಿದೆ ಅಂತ. ಖಂಡಿತ ಬನ್ನಿ. ಇದು ನಂದು. ಅದಕ್ಕೆ ಮುಂಚೆ ನಿಮ್ದೊಂದು ಸಣ್ಣದಾದ ಒಂದು ಇಂಟ್ರಡಕ್ಷನ್ ಮಾಡ್ಕೊಂಡ್ಬಿಡೋಣ. ಖಂಡಿತ. ನನ್ನ ಹೆಸರು ನಾಗರಾಜ್ ಅಂತ. ಮೂಲತಃ ಮೈಸೂರವನು ನಾನು. ಶಿಕ್ಷಣದಲ್ಲಿ ಎಂಜಿನಿಯರ್, ವೃತ್ತಿಯಲ್ಲಿ ಪ್ರಾಡಕ್ಟ್ ಮ್ಯಾನೇಜರ್, ಒಂದು MNC ಕೆಲಸ ಮಾಡ್ತಿದ್ದೀನಿ. ಈ ತೋಟನ ತಗೊಂಡು ಹೋದ್ ಜುಲೈಯಲ್ಲಿ ತಗೊಂಡಿದ್ದು. ಆಲ್ಮೋಸ್ಟ್ ಒಂದು 11 ತಿಂಗಳಾಗಿದೆ. ಈಗ 10-11 ತಿಂಗಳಾಗಿದೆ. ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ತೋಟನ 9 ತಿಂಗಳಾಗಿದೆ. ಇದಕ್ಕೆ ಹೆಸರು ಪ್ರಣವಸಿಂಹ ಅಂತ ಇಟ್ಟಿದ್ದೀನಿ. ನನ್ನ ಮನೆ ಹೆಸರು ಪ್ರಣವಸಿಂಹ ಅಂತ. ಓಕೆ, ನಿಮ್ಮ ಫ್ಯಾಮಿಲಿ ನೇಮ್ ನ ತೋಟಕ್ಕೆ ಇಟ್ಟಿದ್ದೀರಾ? ಫ್ಯಾಮಿಲಿ ನೇಮ್ ಅಂತ ಅಲ್ಲ, ನಮ್ಮ ತಂದೆ ಅವರು ಗಣಪತಿ ಅಂದ್ರೆ ತುಂಬಾ ಇಷ್ಟ. ಮತ್ತೆ ನಮ್ಮ ಮನೆ ದೇವರು ಯೋಗ ನರಸಿಂಹಸ್ವಾಮಿ. ಅದಕ್ಕೆ ಆದಿ ಪ್ರಣವ ಅಂದ್ರೆ ಆದಿ ಗಣಪತಿ. ಮನೆ ದೇವರು ಯೋಗ ನರಸಿಂಹಸ್ವಾಮಿ ಆದ್ರಿಂದ ಸಿಂಹ, ಪ್ರಣವ ಸಿಂಹ ಅಂತ ಹೆಸರಿಟ್ಟಿದ್ರು. ಸೂಪರ್. ಈ ಪದದಿಂದ ಇಷ್ಟೊಂದು ಪೂರ್ತಿಯಾದ ಮೀನಿಂಗ್ ಇದೆ ಅಂತ ಗೊತ್ತಿರಲಿಲ್ಲ. ಹೌದು, ಅದಕ್ಕೆ ನನ್ನ ತೋಟಕ್ಕೂ ಪ್ರಣವಸಿಂಹ ಅಂತ ಇಟ್ಟೆ. ಇದು ಒಂದು ಚಿಕ್ಕ ತೋಟ, 3 ಎಕರೆ ತೋಟ. ಈಗ ಸದ್ಯಕ್ಕೆ ನಂದು 1.25 ಎಕರೆ ಗಿಡಗಳು ಕಾಣುತ್ತೆ, ಇನ್ನೂ 1.25 ಎಕರೆ ಖಾಲಿ ಇದೆ. ಇದು ನಮ್ಮ ಮೈಸೂರು ಊಟಿ ರೋಡಲ್ಲಿ ಬೇಗೂರ್ ಅಂತ ಬರುತ್ತೆ. ಮೈಸೂರಿನ ನಂಜನಗೂಡಿಗೆ ಬಂದು ನಂಜನಗೂಡು ಆದ್ಮೇಲೆ ಬೇಗೂರ್ ಅಂತ ಬರುತ್ತೆ. ಹಳೆ ಕಾಲದಲ್ಲಿ ಇಲ್ಲಿ ಕೇಳಿದ್ರೆ ಸುಣ್ಣದ ಬೇಗೂರು ಅಂತಾನು ಹೇಳ್ತಾರೆ. ಇಲ್ಲಿ ಸುಣ್ಣದ ಬೇಗೂರು ಅಂತ. ಏನಕ್ಕೆ ಅಂತ ಗೊತ್ತಿಲ್ಲ, ಇಲ್ಲಿ ಏನ್ ಸುಣ್ಣ ಮಾಡ್ತಿದ್ರೆ ಏನೋ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಸುಣ್ಣದ ಬೇಗೂರು ಅಂತ ಹೇಳ್ತಾರೆ ಹಳೆ ಕಾಲದವ್ರನ್ನ ಕೇಳಿದ್ರೆ. ಸೊ ಇದು ಬೇಗೂರಿಂದ ಒಂದು 5 ಕಿಲೋಮೀಟರ್ ಸೋಮಳ್ಳಿ ಅನ್ನೋ ಊರಿದು. ನೀವೀಗ ಇಲ್ಲಿ ರೋಡ್ ನೋಡ್ತಿರೋದು, ಇದು ಬೇಗೂರಿಂದ ಕಬ್ಬಳ್ಳಿಗೆ ಅಥವಾ ತೆರಕ್ನಾಂಬಿಗೆ ಹೋಗೋ ಸ್ಟೇಟ್ ಹೈವೇ ಅಂತಾರೆ ಇದು. ಇದು ಡೈರೆಕ್ಟ್ ಹೋದ್ರೆ HD ಕೋಟೆಗೂ ಹೋಗುತ್ತೆ ಆ ಕಡೆಗೆ. ಸೊ ಸ್ಟೇಟ್ ಹೈವೇನಲ್ಲಿ ಇದೆ ಇದು. ಒಂದು 3 ಎಕರೆ ತೋಟ. ಬನ್ನಿ ಒಳಗಡೆ ಬನ್ನಿ ಹೋಗೋಣ. ಸರ್, ಫಸ್ಟ್ ನಿಮ್ಮ ಹಾಟ್ ಟಾಪಿಕ್, ನಿಮ್ಮ ಜೀವಾಮೃತ ಕಲ್ಚರ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡೋಣ. ಬನ್ನಿ. ಸೊ ಇದು ಪಾಳೇಕರ್, ನಾನ್ ಮಾಡ್ತಿರೋದು ಸುಭಾಷ್ ಪಾಳೇಕರ್ ಕೃಷಿ. ಅದರಲ್ಲಿ ಮೇಜರ್ ಫೋಕಸ್ ಏನ್ ಮಾಡ್ತಾರೆ ಅಂದ್ರೆ ಸಾಯಿಲ್ ಬಯಾಲಜಿ ಮೇಲೆ ಮಾಡ್ತಾರೆ. ಸಾಯಿಲ್ ಬಯಾಲಜಿ ಅಂದ್ರೆ ಮೈಕ್ರೋ ಆರ್ಗಾನಿಸಮ್ ಸಾಯಿಲ್ ಅಲ್ಲಿ ಇಂಟ್ರೊಡ್ಯೂಸ್ ಆಗ್ಬೇಕು. ತುಂಬಾ ವರ್ಷದಿಂದ ಕೆಮಿಕಲ್ ಹಾಕಿ, ಇದು ಆರ್ಟಿಫಿಷಿಯಲ್ ಇನ್ಸೆಕ್ಟಿಸೈಡ್ ಮತ್ತೆ ಪೆಸ್ಟಿಸೈಡ್ ಎಲ್ಲ ಹಾಕಿ ಇದ್ರಲ್ಲಿ ಭೂಮಿನಲ್ಲಿ ಇರೋಕೆ ಇದೆಲ್ಲ ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ಹೊಟ್ಟೋಗಿರುತ್ತೆ, ಸೂಕ್ಷ್ಮ ಜೀವಾಣುಗಳೆಲ್ಲ. ಅದನ್ನ ರೀಇಂಟ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ಜೀವಾಮೃತದಲ್ಲಿ, ನಮ್ಮ ನಾಟಿ ಹಸುವಿನ ಗಂಜಲಾ ಸೆಗಣಿನಲ್ಲಿ ತುಂಬಾನೇ ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತೆ. ಅದನ್ನ ವೃದ್ಧಿ ಮಾಡಿ ನಮ್ ಭೂಮಿಗೆ ಹಾಕ್ತಿವಲ್ಲ, ಸೊ ಅದಕ್ಕೆ ಜೀವಾಮೃತ ಹಾಕ್ಬೇಕು. ಸ್ಟಾರ್ಟಿಂಗ್ ಅಲ್ಲೆಲ್ಲ ತಿಂಗ್ಳಿಗೆ 3 ಸತಿ 4 ಸತಿ ಹಾಕಿದ್ರು ಏನು ತೊಂದರೆ ಇಲ್ಲ, ಏನಕ್ಕಂದ್ರೆ ಏನು ಇರೋದೇ ಇಲ್ಲ ನಮ್ಮಿದ್ರಲ್ಲಿ. ಸೊ ನಿಮ್ಮ ಹತ್ರ ಎಷ್ಟು ನಾಟಿ ಹಸುಗಳಿದೆ ಸರ್? ನಂತರ 2 ನಾಟಿ ಹಸು ಇದೆ. ನಾ ತಂದಿದ್ದು 2 ನಾಟಿ ಹಸು. ಅದು 1 ಹಸು ಕರು ಹಾಕಿದೆ. ಸೊ ಈಗ ಟೆಕ್ನಿಕಲಿ 3 ನಾಟಿ ಹಸು ಅಂದ್ರೆ 2 ದೊಡ್ಡ ಹಸು, 1 ಚಿಕ್ಕ ಕರು ಇದೆ. ಸೊ ಜೀವಾಮೃತ ಹಾಕ್ಬೇಕಲ್ಲ, 3-4 ತಿಂಗ್ಳಿಗೆ 3 ಸತಿ 4 ಸತಿ ಹಾಕ್ಬೇಕಾಗತ್ತೆ. ಮ್ಯಾನ್ಯಲ್ ಕೂತ್ಕೊಂಡು ಟ್ಯಾಂಕಲ್ ಮಾಡಿ ಕೈಯಲ್ಲೆಲ್ಲ ಇದ್ ಮಾಡಕ್ ಆಗಲ್ಲ. ಅದಕ್ಕೆ ಏನ್ ಮಾಡಿಸ್ತೆ ಅಂದ್ರೆ ಈ ಫಿಲ್ಟರ್ ಒಂದು ನಾನು ಯೂಟ್ಯೂಬ್ ಅಲ್ಲೇ ನೋಡಿದ್ದು, ಈ ಫಿಲ್ಟರ್ ಯೂನಿಟ್ ತರ ಮಾಡಿದೀನಿ. ಇದರಲ್ಲಿ 3 ತೊಟ್ಟಿಗಳಿದೆ, ನೀವು ನೋಡ್ಬೋದು. ಇದು ನಾನು ಏನ್ ಮಾಡ್ಸಿರೋದು ಅಂದ್ರೆ ಇದ್ರಲ್ಲಿ ಸಿಮೆಂಟ್ ರಿಂಗ್ ಬರುತ್ತಲ್ಲ, ಸಿಮೆಂಟ್ ರಿಂಗ್ ಅಲ್ಲಿ ಮಾಡ್ಸಿರೋ ತೊಟ್ಟಿಗಳಿವೆಲ್ಲ. ಇದು 4 ಅಡಿ ರಿಂಗ್, ಇದು ಸಿಮೆಂಟ್ ರಿಂಗ್ ಬರುತ್ತೆ ನಾರ್ಮಲ್. ಅದನ್ನ 4 ಅಡಿ ರಿಂಗ್ ನ 3ನ ಸ್ಟ್ಯಾಕ್ ಮಾಡಿ ಒಂದ್ರ ಮೇಲೆ ಒಂದು ತೊಟ್ಟಿ ಮಾಡಿರೋದು. ಒಂದ್ 800 ಲೀಟರ್ ಇಂದ 850 ಲೀಟರ್ ಬರುತ್ತೆ ಎಕ್ಸಾಕ್ಟ್. ಇದ್ರಲ್ಲಿ 850 ಲೀಟರ್ ಇರುತ್ತೆ.
ಸೊ ನಾವ್ ಒಂದ್ಸತಿ ಜೀವಾಮೃತ ಮಾಡಿದ್ರೆ 850 ಲೀಟರ್ ಮಾಡ್ತೀನಿ ಬೇಸಿಕಲಿ. ಗ್ರೇಟ್. ಅದನ್ನ ಎಂಟೈರ್ ಇದು ಇದಕ್ ಬಿಡ್ತಿದೀನಿ ನನ್ನ ತೋಟಕ್ಕೆ. 1.25 ಎಕರೆಗೆ ಇದು ಹೋಗ್ತಿದೆ ಈಗ ಸದ್ಯಕ್ಕೆ. ಇಲ್ಲಿ ನಾನು ಜೀವಾಮೃತ ಪ್ರಿಪೇರ್ ಮಾಡೋದು ಅಂದ್ರೆ ಜೀವಾಮೃತಕ್ಕೆ ಬೇಕಾಗಿರೋ ರಾ ಮೆಟೀರಿಯಲ್ಸ್, ನಾಟಿ ಹಸು ಗಂಜಲ ಇರ್ಬೋದು, ಸಗಣಿ ಇರ್ಬೋದು, ಬೆಲ್ಲ ಮತ್ತೆ ದ್ವಿದಳ ಧಾನ್ಯದ ಹಿಟ್ಟು, ಸ್ವಲ್ಪ ಮಣ್ಣು ಹಾಕಿ ಇಲ್ಲಿ ಪ್ರಿಪೇರ್ ಮಾಡ್ಬಿಡೋದು. ಪ್ರಿಪೇರ್ ಮಾಡಿ 7 ದಿನ ತಿರುಗಿಸ್ತಾ ಇರ್ತೀವಿ. ದಿನಕ್ಕೆ 3 ಸತಿ ಅದಕ್ಕೆ ಇದೆಲ್ಲ ಗೊತ್ತಿರೋದೆ, ಎಲ್ಲರಿಗೂ ಗೊತ್ತಿರ್ತೀವಿ. ಇದು ತಿರುಗಿಸ್ತಿರ್ತೀವಿ. 7 ದಿನ ಆದ್ಮೇಲೆ ಪ್ರಿಪೇರ್ ಆಗತ್ತಲ್ಲ, ಅದನ್ನ ಈ ಯೂನಿಟ್ ಬಿಟ್ಕೊಳ್ತೀವಿ. ಇಲ್ಲಿ ಇವತ್ತು ತಾನೇ ಬಿಟ್ಟಿದ್ದಾರೆ, ಸ್ವಲ್ಪ ನೋಡ್ಬೋದು ನೀವು, ಅಲ್ಲೇ ನಿಂತಿದೆ. ಹೌದು. ಇಲ್ಲಿ ಏನಂದ್ರೆ ಇದು ಫಿಲ್ಟರಿಂಗ್ ಯೂನಿಟ್ ಬೇಸಿಕಲಿ. ಅಂದ್ರೆ ನಮ್ಮ ದಪ್ಪ ಜಲ್ಲಿ ಅದ್ರ ಮೇಲೆ ಮಸ್ಕಿಟೋ ನೆಟ್ ಇರುತ್ತಲ್ಲ ಅದನ್ನ ಹಾಕಿ, ಸಣ್ಣ ಜಲ್ಲಿ 1-2 ಲೇಯರ್ ಹಾಕಿ ವಾಪಸ್ ಮಸ್ಕಿಟೋ ನೆಟ್ ಎವ್ರಿ ಲೇಯರ್ ಆದ್ಮೇಲೆ ಹಾಕಿರ್ತೀನಿ. ಇಲ್ಲಿ ಫಿಲ್ಟರ್ ಆಗಿ ಅಲ್ಲಿಗೆ ಬರುತ್ತೆ. ಅದು ಭೂಮಿ ಮಟ್ಟದಿಂದ ಕೆಳಗಡೆಗಿದೆ ಆ ತೊಟ್ಟಿ. ಅದನ್ನ ಡ್ರಾಯಿಂಗ್ ಯೂನಿಟ್ ಅಂತ ನಾನು ಹೆಸರಿಟ್ಟಿರೋದು ಅದಕ್ಕೆ. ಡ್ರಾಯಿಂಗ್ ಯೂನಿಟ್ ಅದೆಲ್ಲ ಸ್ಟ್ಯಾಂಡರ್ಡ್ ಹೆಸರುಗಳೆಲ್ಲ ಸುಮ್ನೆ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೇಳ್ತಿರೋದು. ಡ್ರಾಯಿಂಗ್ ಯೂನಿಟ್ ಏನಕ್ಕೆ ಅಂದ್ರೆ ಅಲ್ಲಿಂದ ಡ್ರಾ ಮಾಡ್ಕೊಳ್ತೀವಿ. ಇಲ್ಲಿ ವೆಂಚೂರಿ ಇದೆ ನೋಡಿ, ಇದು ಗ್ರೀನ್ ಪೈಪ್ ಇದೆಯಲ್ಲ, ಈ ವೆಂಚೂರಿಯಿಂದ ಡ್ರಾ ಆಗುತ್ತೆ ಬೇಸಿಕಲಿ. ಸೊ ಇಲ್ಲಿ ಡ್ರಾ ಆಗಿ ಡ್ರಿಪ್ ಮೂಲಕ ಹೊಟ್ಟೋಗುತ್ತೆ. ಇದರಿಂದ ಆಲ್ಮೋಸ್ಟ್ ಆಟೋಮೇಟೆಡ್ ಇದು. ಅಂದ್ರೆ ತಿರುಗ್ಸೋದೊಂದು ಮ್ಯಾನ್ಯಲ್ ಇದೆ. ಅದು ನನಗೆ ಹಸು ನೋಡ್ಕೊಳಕ್ ಹೆಂಗಿದ್ರು ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ. ಸೊ ಅವ್ರು ತಿರುಗ್ಸ್ ಹೋಗ್ತಾರೆ. ಇಲ್ದೇ ಅದನ್ನು ಆಟೋಮೇಟ್ ಮಾಡ್ಬೋದು ಬೇಸಿಕಲಿ. ಬಟ್ ಮೇಜರ್ ನನಗೆ ಬೇಕಾಗಿದ್ದು ಏನಂದ್ರೆ ಗಿಡಗಳಿಗೆ ಜೀವಾಮೃತ ಹೋಗ್ಬೇಕು. ಆಲ್ಮೋಸ್ಟ್ ವಾರಕ್ಕೆ ಒಂದ್ಸತಿ ಹೋಗತ್ತೆ ನಂದೀಗ. ವೀಕ್ಲಿ ಒನ್ಸ್ ತರ ಹೋಗತ್ತೆ. ಅದ್ರಿಂದ ಈ ಸೆಟಪ್ ಮಾಡ್ಕೊಂಡಿದೀನಿ. ಒಂದು ತುಂಬಾ ಜನ ಕಾಸ್ಟ್ ಎಷ್ಟಾಗತ್ತೆ ಅಂತ ಕೇಳ್ತಾರೆ. ನಂದು ಎಕ್ಸಾಕ್ಟ್ ಅಮೌಂಟ್, ನನ್ನ ಕ್ವಶನ್ ಅದೇ ಇತ್ತು. ಅಲ್ಲ, ನಾನು ಹೇಳ್ದಾಗ್ಲೆಲ್ಲ ತುಂಬಾ ಜನ ಕೇಳ್ತಾರದ್ನ. ನಂದು ಎಕ್ಸಾಕ್ಟ್ ಅಮೌಂಟ್ ನನ್ಗೆ ಬರೆದಿಟ್ಕೊಳ್ಳಿಲ್ಲ. ಏನಕ್ಕೆ ಅಂದ್ರೆ ಆ ಕಡೆ ಶೆಡ್ ಮಾಡಿದೀನಿ. ಆ ಕಡೆ ನೀವು ತೋರಿಸ್ತೀರಾ ಅನ್ಸುತ್ತೆ ಆಮೇಲೆ. ಅಲ್ಲೇ ಪ್ಯಾನ್ ಮಾಡಿದ್ರೆ ಒಂದು ಶೆಡ್ ತರ ಮಾಡ್ಕೊಂಡಿದೀನಿ ನನಗೆ ಬಂದಾಗಿರಕ್ಕೆ ಮತ್ತೆ ಹಸು ಕೊಟ್ಟಿಗೆಗೆ. ಅಲ್ಲಿ ರಾ ಮೆಟೀರಿಯಲ್ ತರಿಸಿದ್ನೆ, ಇದು ಜಲ್ಲಿ ಸಿಮೆಂಟ್ ಎಲ್ಲ ಅದನ್ನ ಯೂಸ್ ಮಾಡ್ಕೊಂಡಿದ್ರಿಂದ ಆ ಲೆಕ್ಕ ಬಂದಿಲ್ಲ ನನಗೆ. ಬಟ್ ನನ್ನ ಅಂದಾಜು ಒಂದು ಸುಮಾರು ಒಂದು 12-13 ಸಾವಿರ ಆಗಿದೆ ಎಲ್ಲ ಸೇರಿಸಿ. ಇಷ್ಟು ಮಾಡಿ 12-13 ಸಾವಿರ ಆಗಿದೆ. ಇನ್ನೂ ಕಡಿಮೆ ಮಾಡ್ಬೋದು. ಇಲ್ಲಿ ನಾನು ಮಾಡಿ ಅಂದಾಗ ನೀಟಾಗಿ ಏನು ಮನೆಗೆ ಹೆಂಗೆ ಪ್ಲಾಸ್ಟರಿಂಗ್ ಮಾಡ್ತಾರೋ ಹಾಗೆ ಮಾಡಿದ್ದಾರೆ. ಒಳಗಡೆ ಮಾತ್ರ ಮಾಡ್ಕೊಂಡಿದ್ರೆ ಸಾಕಾಗ್ತಿತ್ತು, ಹೊರಗಡೆನು ಬೇಕಿರ್ಲಿಲ್ಲ. ಸೊ ಅದೇ ಒಂದಷ್ಟು 12-13 ಸಾವಿರ ಆಗಿದೆ. ಬಟ್ ಒನ್ ಟೈಮ್ ಎಸೆನ್ಶಿಯಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಯಾಕಂದ್ರೆ ಒಂದು ಪ್ಲಾಸ್ಟಿಕ್ ಇದು ಒಂದು ಡ್ರಮ್ ಮಿನಿಮಮ್ 1000 ರೂಪೀಸ್ ಇದೆ. ನಿಜ. ಸೊ ನೀವು ಇಲ್ಲಿ 800 ಲೀಟರ್ ಅಂದ್ರೆ 4 ಡ್ರಮ್ ಲೆಕ್ಕ ಆಯ್ತು, ಅದೇ 4000 ಆಗೋಯ್ತು. ಸೊ ಅದಾದ್ರೆ ಓಕೆ, ವರ್ತ್ ಹತ್ರ ಏನಿಲ್ಲ. ಬಟ್ ನೀವು ಸ್ವಲ್ಪ ಹೈಟ್ ಮಾಡಿರೋದ್ರಿಂದ ನಿಮ್ಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗಿದೆ. ಇದ್ರದ್ದು ಜಾಸ್ತಿ ಆಗಿದೆ. ಮತ್ತೆ ಬೇಕಾ ಆತರ ಕರೆಕ್ಟ್ ನೀವು ಹೇಳಿದ. ಯಾಕಂದ್ರೆ ಪ್ರತಿ ಸತಿ ಮತ್ತೆ ಮ್ಯಾನ್ಯುಯಲ್ ಆಗಿ ತೆಗೆದು ಹಾಕು ಫಿಲ್ಟರ್ ಮಾಡೋದ್ ಬದಲು ಇದೊಂದು ಒಳ್ಳೆ ಆಪ್ಷನ್. ಚೆನ್ನಾಗಿ ಮಾಡಿದೀರಾ. ಬಟ್ ನೆರಳಿಗೂ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರ, ಅದೊಂದು ಗುಡ್ ಥಿಂಗ್. ಹಾಕಿ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಬೋದು. ಅಂದ್ರೆ ಮಳೆ ಇವಾಗ ಇರುಚಲ್ ಬರುತ್ತೆ, ತೂರ್ಲ್ ಬರುತ್ತಲ್ಲ ಮಳೆದು, ಸ್ವಲ್ಪ ಹಿಂಗ್ ಮಾಡಿಸ್ಬೇಕೇನಾದ್ರು. ಇಲ್ಲಿ ತೂರ್ಲ್ ಬರ್ದೇ ಇದ್ದಂಗೆ. ಇದಕ್ಕೇನು ಬರ್ತಿಲ್ಲ, ನಿಮ್ದಕ್ ಬರಲ್ಲ. ಯಾಕಂದ್ರೆ ತುಂಬಾ ಹೈಟ್ ಅಲ್ಲಿ ಅದಕ್ಕೇನ್ ಬರ್ತಿಲ್ಲ. ಇದಕ್ ಸ್ವಲ್ಪ ತೂರ್ಲು ಬರುತ್ತೆ. ಬಟ್ ಇದಕ್ಕೇನ್ ತೊಂದ್ರೆ ಇಲ್ಲ. ಇಲ್ಲೇ ನಾವು ಜೀವಾಮೃತ ಮಾಡಲ್ವಲ್ಲ, ಅದರಿಂದ ಏನ್ ತೊಂದ್ರೆ ಇಲ್ಲ. ತುಂಬಾ ಚೆನ್ನಾಗಿ ಬಂದಿದೆ ಸರ್. ಸೊ ಒಂದ್ 12,000 ಅಲ್ಲಿ ಸೊ ಈ ರೀತಿ ಸಿಂಪಲ್ ಆಗಿ ಮಾಡ್ಕೊಬಹುದು. ಇನ್ನೊಂದ್ ಸ್ವಲ್ಪ ಕಾಸ್ಟ್ ಸೇವಿಂಗ್ ಮಾಡಿದ್ರೆ ಇನ್ನೊಂದು 2000 ಮಾಡ್ಬೋದು ಅಷ್ಟೇ, ಅದಕ್ಕಿಂತ ಕಮ್ಮಿ ಮಾಡಕ್ ಆಗಲ್ಲ. ಬಟ್ 10,000 ವರ್ತ್. ಇವಾಗಿನ ಈ ಪ್ಲಾಸ್ಟಿಕ್ ಡ್ರಮ್ ಇದೆ, ಆ ಡ್ರಮ್ಗೆ ನೀವು ತುಂಬಾ ಕಾಸ್ಟ್ಲಿ ಕೊಡ್ಬೇಕು. ಅದೇನೋ ಒಂದ್ ಕಲ್ ಬಿದ್ದು ಹೊಡೆದೋಗುತ್ತೆ. ಈಗ ಒಂದು ಜೀವಾಮೃತದೆಲ್ಲ ಡ್ರಮ್ಸ್ ಬಂದಿದೆ, ನೀವು ನೋಡಿದ್ರ ಅನ್ಸುತ್ತೆ. 30-40 ಸಾವಿರ. ಅದು 30-40 ಸಾವಿರ ಖರ್ಚು ಮಾಡೋದ್ ಬದಲು ರಿಯಲಿ ವರ್ತ್ ಇದು. ನಿಜ. ಇದು ಸಿಂಪಲ್ ಆಗಿ ಹೋಗುತ್ತೆ. ಎಷ್ಟೋ ಜನಕ್ಕೆ ಇವಾಗ ತೋಟದಲ್ಲಿ ಮನೆ ಕಟ್ಟಿಸಿದ್ರೆ ಇದು ಸಿಮೆಂಟ್ ರಿಂಗ್ ತಂದಿಟ್ಟಿರ್ತಾರೆ, ಇನ್ನೊಂದ್ 2 ರಿಂಗ್ ಮಿಕ್ಕಿರುತ್ತೆ. ಅದನ್ನೆಲ್ಲ ತಗೊಂಡು ಎಷ್ಟೋ ಜನರ ಹತ್ರ ಮರಳುಗಿರಳೆಲ್ಲ ಇದ್ದೇ ಇರುತ್ತೆ. ಅದೆಲ್ಲ ಮಾಡಿದ್ರೆ ಇನ್ನೂ ಕಡಿಮೆ ಆಗೋಗುತ್ತೆ. ನನಗಂದ್ರೆ ಎಲ್ಲಾ ತರಿಸ್ಬೇಕಿದ್ರಿಂದ ಅದರಿಂದ ಇದಾಯ್ತು. ಮತ್ತೆ ಇನ್ನೊಂದ್ ಏನಂದ್ರೆ ತುಂಬಾ ಜನರದ್ ನಾ ಮಾತಾಡ್ರಂಗ್ ಕೇಳ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದ್ 4-5 ಡ್ರಮ್ ಇಟ್ಟಿರ್ತಾರೆ. ಪಾಪ ಲೇಬರ್ಸ್ ಇಟ್ಟಿರ್ತಾರೆ. ನಂತರ ಸಿಟಿಲಿ ಇರೋರು ಪಾಪ ನಮ್ ತರ ಎಸೆನ್ಶಿಯಲಿ ಕರೆಕ್ಟ್. ಸೊ ಅವ್ರದ್ದು ಏನಾಗುತ್ತೆ ಅಂದ್ರೆ ಮಾಡ್ತಿರ್ತಾರೆ ಲೇಬರ್ಸ್ ಗಳು. ಆಮೇಲೆ ಅವ್ರಿಗೂ ಸುಸ್ತಾಗಿ ಹೋಗಿರುತ್ತೆ, ಬಿಟ್ಬಿಟ್ಟಿರ್ತಾರೆ. ಮ್ಯಾನ್ಯುಯಲ್ ಆಗಿ ಒಂದೊಂದ್ ಗಿಡಕ್ಕೂ ಹಾಕೊಂಡ್ ಹೋಗ್ಬೇಕು ಅಂದ್ರೆ ಒಂದ್ 5ಕ್ಕೆ ಹಾಕ್ತಾರೆ, ಇನ್ನೊಂದ್ 5ಕ್ಕೆ ಹಾಕಾರಲ್ಲ. ಆದಷ್ಟು ಆಟೋಮೇಟ್ ಮಾಡ್ಬೇಕು ಅಂತ ನನ್ನ ಇದ್ರಲ್ಲಿ. ಇನ್ನೂ ತುಂಬಾ ಸ್ಟಾರ್ಟಿಂಗ್ ಅಲ್ಲಿ ಇದೀನಿ ನಾನು. ಇಲ್ಲ, ಇದಕ್ಕೊಂದ್ ಸಿಂಪಲ್ ಒಂದು ಇದೆ ಸರ್. ಯಾರು ಉತ್ತರ ಕರ್ನಾಟಕದಲ್ಲಿ ಒಬ್ರು ಇದಾರೆ. ಕರೆಕ್ಟ್. ಸೊ ಅವರು ಏನೋ ಬಸಪ್ಪ ಅಂತಿದಾರೆ, ಅವ್ರು ಮಾಡಿದಾರೆ. ನಿಜ. ಮಾಡ್ಬೋದು ನೀವು. ಬಟ್ ನಿಮ್ಗೆ ಇಲ್ಲಿ ಹೇಗಿದ್ರು ಒಬ್ರು ಇರೋದ್ರಿಂದ ನೋಡ್ಕೊಳೋದಕ್ಕೆ ಸೊ ಬೇಕಿಲ್ಲ. ಕರೆಕ್ಟ್. ಅದೇ ಇದು ದೃಷ್ಟಿಯಿಂದ ನಾನು ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ. ಯಾಕಂದ್ರೆ ಹಸು ಇಲ್ದೇ ಇದ್ದಿದ್ರೆ ಕಷ್ಟ ಆಗಿರೋದು. ಹೌದು, ನಿಮ್ಗೆ ಹಸುನು ಇದೆ. ಸೊ ನಾನ್ ಬೇಸಿಕ್ಲಿ ಕಾಸು ಕೊಟ್ಟು ತರ್ತೀನಿ ಗಂಜಲ ಸಗಣಿ. ಸೊ ಗಂಜಲಕ್ಕೆ 25 ರೂಪಾಯಿ ಕೊಡ್ತೀನಿ ಲೀಟರ್ಗೆ, ಸಗಣಿಗೆ 20 ರೂಪಾಯಿ ಕೊಡ್ತೀನಿ ಕೆಜಿಗೆ. ಸೊ ಅವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ವರ್ತೆ ಇದು.
ಸರ್ ಇದ್ರೊಳಗಡೆ ಈಗ ಜೀವಾಮೃತ ಇದೆಯಾ ಈಗ ನೋಡ್ಬೋದಾ? ಇವತ್ತು ಜೀವಾಮೃತ ಮಾಡಿದೀವಿ, ವಾಪರ್ ಪ್ರಿಪೇರ್ ಮಾಡಿದೀವಿ. ಅಂದ್ರೆ ರಾ ಮೆಟೀರಿಯಲ್ಸ್ ಹೇಳಿದ್ನಲ್ಲ, ಗಂಜಲ, ಸಗಣಿ, ಬೆಲ್ಲ, ಹಸಿ ಹಿಟ್ಟೆಲ್ಲ ಅದನ್ನ ಈಗ ಹಾಕಿದೀವಿ. ನೀವು ಬಂದು ನೋಡ್ಬೋದು, ಬನ್ನಿ. ಶೂರ್ ಸರ್. ಸೊ ಅಪ್ ಟು ಈ ಹೈಟ್ ವರ್ಗು ಲೋಡ್ ಮಾಡ್ತಾರೆ? ಇಲ್ಲ, ನಾವ್ ಇನ್ನು ಇಲ್ಲಿ ತನಕ ಮಾಡ್ತೀವಿ. ನಾನು ಸ್ವಲ್ಪ ಇದು ನೀರ್ ತುಂಬಿಸ್ಬೇಕು. ಇವಾಗ ಹಾಕಿರೋದು ನಾನು ಇದ್ರಲ್ಲಿ ಇಲ್ಲಿ ತನಕ ತುಂಬಿಸ್ತೀನಿ. ಈ ಲೆವೆಲ್ ತನಕ ತುಂಬಿಸಿರ್ತೀವಿ. ಒಂದ್ 800 ಲೀಟರ್ ತನಕ ಬರುತ್ತೆ. ಇಲ್ಲಿ ತನಕ ತುಂಬಿಸಿರ್ತೀವಿ. ತುಂಬಿಸಿ ಜಸ್ಟ್ ಇದರಿಂದ ತಿರುಗಿಸ್ಕೊಳ್ತೀವಿ. ಅಲ್ಲಿಂದ ತಿರ್ಗ್ಸಾದ್ಮೇಲೆ ಈಗ ಸುಮ್ನೆ ಬಿಟ್ಟು ನೋಡ್ತೀನಿ, ಇನ್ನು ಪ್ರಿಪೇರ್ ಆಗಿಲ್ಲ ಇದು. ಇವ್ರಿಗೆ ಜಸ್ಟ್ ತೋರ್ಸೋದಕ್ಕೆ. ಹೌದು, ಈಗ ಹಿಂಗೆ ತಿರ್ಗ್ಸಿದ್ರೆ ಇಲ್ಲಿ ಬರುತ್ತೆ ನೋಡಿ. ಸೂಪರ್. ಇಷ್ಟು ಫಿಲ್ಟರ್ ಆಗಿ ಬರುತ್ತಾ? ಹಾ, ಇಲ್ಲೇನೆ ಇಲ್ಲಿ ಬಂದ್ಬಿಡತ್ತೆ. ಏನಕ್ಕೆ ಅಂದ್ರೆ ನಾನು ಈ ಇದ್ರಲ್ಲಿ ಇಷ್ಟು ಜಾಗ ಬಿಟ್ಟಿದ್ದೀನಿ. ಹೌದೌದು. ಆಯ್ತಾ? ಇನ್ನೊಂದು ಹೇಳೋದು ಹೊಸಬ್ರಿಗೆ ನೋಡೋರ್ಗೆ ಏನು ಹೇಳೋದಂದ್ರೆ ಇಷ್ಟು ಬೇಕಿರಲ್ಲ. ಯಾಕಂದ್ರೆ ಬಗಡ ಬರೀ ನಿಮ್ಗೆ ಇಷ್ಟೇ ಕೂರೋದು. ನಾನು ಮಾಡಿಸುವಾಗ ಇಲ್ಲಿ ಮಾಡಿಸ್ಬೇಕಿತ್ತು. ಫಸ್ಟ್ ಟೈಮ್ ನೋಡ್ಕೊಂಡು ಅದು ಥಿಯರಿಟಿಕಲ್ ಆಗಿ ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ರಿಂದ ನಾನು ಸ್ವಲ್ಪ ಎಚ್ಚರಿಕೆ ಮಾಡ್ಸಿದೀನಿ. ಹೌದು. ಈಗ ಏನಾಗ್ತಿದೆ ಅಂದ್ರೆ ಇಷ್ಟು ನೀರು ಆಲ್ಮೋಸ್ಟ್ ಒಂದು 150-100 ಲೀಟರ್ ನೀರ್ ಇಲ್ಲೇ ವೇಸ್ಟ್ ಆಗ್ತಿದೆ. ಆದ್ರೆ ವೇಸ್ಟ್ ಮಾಡಲ್ಲ. ನಾನು ಏನ್ ಮಾಡ್ತೀನಿ ಅಂದ್ರೆ ಆ ಕಡೆ ಈ ಕಡೆ ಬನ್ನಿ, ಇಲ್ಲಿ ಇಲ್ಲೊಂದು ದೊಡ್ಡ ವಾಲ್ವ್ ಇದೆ. ಇದು ನೋಡಿ ನಿಮ್ಗೆ ಕರೆಕ್ಟ್ ಗ್ರೌಂಡ್ ಲೆವೆಲ್ಗೆ ಬಂದ್ಬಿಟ್ಟಿದೆ. ಇದು ಏನಕ್ಕೆ ಅಂದ್ರೆ ದೊಡ್ಡ ವಾಲ್ವ್, 2.5 ಇಂಚ್ ವಾಲ್ವ್ ಇದು ಬಗಡ ತೆಗಿಯಕ್ಕೆ. ಬಗಡ ಇಲ್ಲೇ ಬಿಟ್ಬಿಡ್ತೀನಿ. ಸೂಪರ್. ಸೊ ಆಗೇನ್ ಮಾಡ್ತೀನಿ, ಒಂದು ಈ ಪೈಪ್ ಇಟ್ಕೊಂಡಿದೀನಿ ನೋಡಿ. ಇಲ್ಲಿ ನಿಮ್ ಬಗಡ ಎಲ್ಲ ಕೆಳಗ್ ಬಿದ್ದು ತಿಂದಿ ಚೆನ್ನಾಗಿದೆ. ಹೌದೌದು. ಇಲ್ಲಿ ತೊಗರಿ ನೋಡಿ, ಇಷ್ಟು ಚೆನ್ನಾಗಿರೋ ಬಂದಿದೆ. ಬೇರೆ ಕಡೆ ಅದೇ ಹೇಳೋಣ ಅನ್ಕೊಂಡೆ. ತೊಗರಿ ನಿಮ್ಮ ಜೀವಾಮೃತದ ವೇಸ್ಟ್ ಬಿದ್ದೆ ತೊಗರಿ ಗಿಡ ಅಂತೂ ಹೌದು ಸಕಲ ಬಂದಿದೆ. ಹೌದೌದು. ಸೊ ಅಲ್ಲಿಂದ ಒಂದು 150 ಲೀಟರ್ನ ಏನ್ ಮಾಡ್ತೀನಿ, ಆ ಪೈಪ್ ಇಟ್ಕೊಂಡಿದ್ದೀನಿ. ಅಲ್ಲಿ ಪೈಪ್ ಹಾಕ್ಬಿಟ್ಟು ಸ್ವಲ್ಪ ತೆಗಿಸ್ತೀನಿ. ಇನ್ ಮಿಕ್ಕಿದ್ದೆಲ್ಲ ಬಗಡ ಇಲ್ಲೇ ಬರುತ್ತೆ. ಆ ಬಗಡನು ಆಕ್ಚುಲಿ ಏನ್ ಮಾಡ್ಬೋದು ಅಂದ್ರೆ ಇದಕ್ಕೂ ಒಂದೊಂದು ಟ್ರೆಂಚ್ ಬಿಟ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು. ಬಟ್ ಅಗೇನ್ ಅದು ಮ್ಯಾನ್ಯಲ್, ಅಷ್ಟು ಟೈಮ್ ಇರಲ್ಲ. ಇಲ್ಲ, ನಾನೊಂದು ಸ್ಲರಿ ಪಂಪ್ ಅಂತ ನೋಡಿದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೀನಿ, ಹೇಳ್ತೀನಿ ನಿಮ್ಗೆ. ನನ್ಗೇನ ಸಕ್ಸಸ್ ಅನ್ಸಿದ್ರೆ ನೋಡಿದ್ದೆ ನಾನು. ಹೌದು, ಜಸ್ಟ್ ಒಬ್ರ ಹತ್ರ ಹೋಗಿದ್ದೆ ನಾನು ಪುತ್ತೂರಲ್ಲಿ. ಅವ್ರೊಂದ್ ಸ್ಲರಿ ಪಂಪ್ ಅಂತ ಮಾಡ್ಕೊಂಡಿದ್ದಾರೆ. ಸರಿ ಸರಿ ಸರಿ. ಅದ್ರ ಮುಖಾಂತರ ಸರಿ ಸರಿ ಸರಿ. ಈಗ ಅಲ್ಲಿ ಆಗಿದೆ ಅಲ್ವಾ, ನೀರಾದ್ಮೇಲೆ ಸರ್ ಇದಾದ ನಂತರ ನೆಕ್ಸ್ಟ್ ಇಲ್ಲಿ ಬರುತ್ತೆ, ಮತ್ತೆ ಇದರಿಂದ ಇಲ್ಲಿ ಹೋಗುತ್ತೆ. ಇಲ್ಲಿ ಫಿಲ್ಟರ್ ಆಗತ್ತೆ. ಇಲ್ಲಿ ನನಗೆ ಅದೇ ಇಲ್ಲಿ ಜಲ್ಲಿ ಮತ್ತೆ ನಿಮ್ಮ ಮೆಶ್ ಎಲ್ಲ ಕಾಣ್ತಾ. ಹೌದು ಹೌದು. ಮೆಶ್ ಜಲ್ಲಿ ಎಲ್ಲ ಇದಿದೆ. ಇಲ್ಲ ಆದ್ಮೇಲೆ ಇದು ಅಷ್ಟೇ ನಿಮ್ಗೆ ಬಾಟಮ್ ಇದೆ ಇದು ಪೈಪ್. ಇದು 1.5 ಇಂಚ್ ಇರ್ಬೇಕು ಪೈಪ್. ಇದು 1.5 ಇಂಚ್ ಎರಡು ಬರುತ್ತೆ. ಇದು ಅಲ್ಲಿಂದ ಇಲ್ಲಿ ತಿರುಗಿಸಿದ್ರೆ ವಾಪಸ್ ಇಲ್ಲಿ ಬರುತ್ತೆ. ಅಲ್ಲಿ ಬರುತ್ತೆ. ಮತ್ತೆ ಇದನ್ನ ಡೈರೆಕ್ಟ್ ಡ್ರಾಯಿಂಗ್ ಯೂನಿಟ್. ಇಲ್ಲಿಂದ ನಾವು ಈ ವೆಂಚುರಿ ಪೈಪ್ ಇದೆಯಲ್ಲ, ಇದನ್ನ ಹಾಕಿ ಮೋಟರ್ ಹಾಕಿದ್ರೆ ಎಲ್ಲ ಹೊಟ್ಟೋಗುತ್ತೆ. ಸೂಪರ್ ಸರ್. ಸೊ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಈ ಜೀವಾಮೃತದ ಘಟಕದ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಸೊ ನೆಕ್ಸ್ಟ್ ಇದ್ರಲ್ಲಿ ನಿಮ್ಮ ತೋಟನ ತೋಟಸ್ ನೋಡೋಣ. ಸರಿ ಸರಿ.